ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸು ನಿಮಗೆಲ್ಲ ಗೊತ್ತಿರಾಗೆ ನಿನ್ನೆ KCT 2024 ಫಸ್ಟ್ ರೌಂಡ್ ಆಪ್ಷನ್ ಟ್ರಿ ಶೆಡ್ಯೂಲ್ ಬಿಟ್ಬಿಟ್ಟಿದ್ದಾರೆ. ಭಾಳ ಸ್ಟೂಡೆಂಟ್ಸು ಟೆನ್ಷನ್ ತಗೋತಾ ಇದ್ದಾರೆ. ಅಟ್ಲೀಸ್ಟ್ ನೀವು ಅವರು ಟೈಮ್ ಸೆನ್ಸೇ ಇಲ್ಲ, ರಾತ್ರಿ 10 o'clock ಬಿಟ್ಟಿದ್ದಾರೆ. ದೇರ್ ಇಸ್ ನೋ ನೋಟಿಫಿಕೇಶನ್ ಅಟ್ ಆಲ್. ನೋಟಿಫಿಕೇಶನ್ ನೀವು ಓನ್ಲಿ CT ನಡೆಸ್ತಾ ಇದ್ವಿ, ಆಪ್ಷನ್ ಟ್ರಿ ಮಾಡಿ ಓಕೆ ಇಲ್ಲಿಂದ ಇಲ್ಲಿ ತನಕ ಇದೆ ಟೈಮು, ನೀವು ಅಷ್ಟರೊಳಗೆ ಆಪ್ಷನ್ ಟ್ರಿ ಮಾಡಿ ಅಂತ ಕೊಡಬೇಕಿತ್ತು. ಏನೂ ಕೊಟ್ಟಿಲ್ಲ, ಡೈರೆಕ್ಟ್ ಲಿಂಕ್ ಬಿಟ್ಬಿಟ್ಟಿದ್ದಾರೆ. ಭಾಳ ಸ್ಟೂಡೆಂಟ್ಸು ಟೆನ್ಷನ್ ತೊಗೋತಾ ಇದ್ದಾರೆ. ಫ್ರೆಂಡ್ಸ್, ಯಾರು ಟೆನ್ಷನ್ ತೊಗೋಬೇಕಾಗಿಲ್ಲ, ಅವರು ಶೆಡ್ಯೂಲ್ ಬಿಡ್ತಾರೆ, ವೇಟ್ ಮಾಡಿ. ಯಾಕಂದ್ರೆ ಇನ್ನೂ ಡೈರೆಕ್ಟಾಗಿ ಬಿಟ್ಬಿಟ್ಟಿದ್ದಾರೆ, ಏನೂ ಅಲ್ಲಿ ವೆಬ್ಸೈಟಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ. ಇವಾಗ ಬೆಳಗ್ಗೆ ಮತ್ತೆ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ. ಸೀಟ್ ಮೆಟ್ರಿಕ್ಸ್ ಮೇಲೆ ಕೊಟ್ಟಿದ್ದಾರೆ, ಕೆಳಗಡೆ ಸೀಟ್ ಮೆಟ್ರಿಕ್ಸೇ ಇಲ್ಲ, ಓನ್ಲಿ ಫೀ ಸ್ಟ್ರಕ್ಚರ್ ಶೆಡ್ಯೂಲು ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ವೇಟ್ ಮಾಡಿ. ಇವತ್ತು ಸಂಜೆ ಒಳಗಡೆ ಶೆಡ್ಯೂಲ್ ಬಿಡ್ತಾರೆ, ಎಲ್ಲಿಂದ ಎಲ್ಲಿ ತನಕ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ ಶೆಡ್ಯೂಲ್ ಬಿಡ್ತಾರೆ, ಮತ್ತು ಇದ್ರದ್ದು ಕ್ಲಿಯರಿಟಿ ಕೊಡ್ತಾರೆ ನಿಮಗೆ, CET ನೀಟು. ಓಕೆ ಆ್ಯಕ್ಚುಲಿ CET ಯಾವ ರೀತಿ ಮಾಡ್ತಾ ಇದ್ದಾನೆ ಆಪ್ಷನ್ ಎಂಟ್ರಿ, ಇದು 2021 ಎಲ್ಲ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ, ಫಸ್ಟು CET ಫಸ್ಟ್ ರೌಂಡು ನಡೆಸ್ತಿದ್ರು. ಫಸ್ಟ್ ರೌಂಡ್ ಆದ ತಕ್ಷಣ ರಿಸಲ್ಟ್ ಬಂದ ತಕ್ಷಣ ವೇಟ್ ಮಾಡಬೇಕು, ನೀವು ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬಿಡಲ್ಲ ನಿಮ್ಮ ಲಿಂಕು. ಅದಾದಮೇಲೆ ನೀಟ್ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ನೀಟ್ ಫಸ್ಟ್ ರೌಂಡ್ ಆದ ತಕ್ಷಣ ಆಮೇಲೆ ಚಾಯ್ಸ್ ಸೆಲೆಕ್ಟ್ ಮಾಡೋದಿರುತ್ತೆ. ಆವಾಗ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ನೀಟ್ ಸಿಗ್ತದೆ, ನೀವು KCT ಸೀಟ್ಸು ಬಿಡ್ಬೋದು. ಇನ್ ಕೇಸ್ ನಿಮ್ಗೆ KCT ಬೇಕಂದರೆ ನೀವು ನೀಟ್ ಬಿಡ್ಬೋದು. ಸೊ ಆ ಥರ ಆಪ್ಷನ್ ನೀವು ಚಾಯ್ಸಸ್ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಬಿಡ್ತಾರೆ ಸಪ್ರೇಟಾಗಿ. ಸೊ ತಲೆ ಕಟ್ಸ್ಕೊಬೇಡಿ. ಇವಾಗ ನೀವು CET ನಿಮ್ಮ ಪ್ರಕಾರ ಟಾಪ್ ಟು ಲೋ ಪ್ರಯಾರಿಟಿ ಪ್ರಕಾರನೇ ಆಪ್ಷನ್ ಎಂಟ್ರಿ ಮಾಡಿ. ಓಕೆ ನೆಕ್ಸ್ಟ್ ಇನ್ನೊಂದು ಏನಂದರೆ, ಭಾಳ ಸ್ಟೂಡೆಂಟ್ಸ್ಗೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಕೇಳ್ತಾ ಇದ್ರು, ಅದು ಸೇಫ್ ಫೈಲ್ ಅಂತ. ಫ್ರೆಂಡ್ಸ್, ಅದು ಏನಕ್ಕೆ ಮಾಡ್ತಾ ಇದ್ದಾರೆ ಬ್ಯಾಂಕ್ ಡೀಟೇಲ್ಸು, ನೀವು ಬೇಕಾದ್ರೆ ಎಂಟರ್ ಮಾಡ್ಬೋದು. ಇಲ್ಲ ನೀವು ಬ್ಯಾಕ್ ಟು ಹೋಮ್ ಮಾಡಿಕೊಂಡು ಆಮೇಲೆ ರೀಫಂಡ್ ಟೈಮಲ್ಲಿ ನಿಮ್ಗೆ ಒಂದು ಲಿಂಕ್ ಕೊಡ್ತಾರೆ. ಇನ್ ಕೇಸ್ ನಿಮ್ದು ರೀಫಂಡ್ ಇತ್ತಂದರೆ ಅವಾಗ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ, ಆವಾಗ ನಿಮ್ಗೆ ಅಮೌಂಟು ವಾಪಸ್ ಬರುತ್ತೆ. ಅದು ಏನಕ್ಕಂದರೆ, ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇವಾಗೇನು ನೀವು ಹೋಲ್ಡ್ ಮಾಡಿಕೊಂಡು ಚಾಯ್ಸ್ 2 ತೊಗೊಂಡು ಸೆಕೆಂಡ್ ರೌಂಡಿಗೆ ಹೋದ್ರೆ ಅಂತ ತಿಳ್ಕೊಳ್ಳಿ. ಚಾಯ್ಸ್ 2 ತೊಗೊಂಡು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ಗೆ ಹೋದ ತಕ್ಷಣ ಮತ್ತೆ ನೀವು ಚಾಯ್ಸ್ 2 ತೊಗೊಂಡು ಥರ್ಡ್ ತನಕ ವೇಟ್ ಮಾಡ್ತಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಇನ್ ಕೇಸಲ್ಲಿ ನಿಮಗೆ 1,07,000 ಸಿಕ್ಕಿರೋ ಕಾಲೇಜು ಸಿಕ್ತಂದರೆ, ಇನ್ ಕೇಸ್ ಅದು ಹೋಲ್ಡ್ ಮಾಡಿರ್ತೀರ ಲಾಸ್ಟ್ ರೌಂಡಲ್ಲಿ, ಇನ್ ಕೇಸ್ ನಿಮಗೆ ಕಡಿಮೆ ಸಿಕ್ತಂದರೆ, ಫಾರ್ ಎಕ್ಸಾಂಪಲ್ 44,000 ಅಥವಾ ಗೌರ್ಮೆಂಟ್ ಕಾಲೇಜ್ ಸಿಕ್ತಂದರೆ ರಿಮೈನಿಂಗ್ ಅಮೌಂಟ್ ಏನಿರುತ್ತಲ್ಲ ಅದು ಅಮೌಂಟು ನಿಮಗೆ ಅಕೌಂಟಿಗೆ ವಾಪಸ್ ಬರುತ್ತೆ. ಅದಕ್ಕೋಸ್ಕರ ಡೀಟೇಲ್ ಕೇಳ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಅವ್ರ ಡೀಟೇಲ್ಸು ನಿಮ್ಮದು ಅಥವಾ ಪೇರೆಂಟ್ಸ್ದು ಕೊಡಿ ಅಂತ ಹೇಳಿದ್ದಾರೆ. ಬೇಕಂದರೆ ಎಂಟ್ರ್ ಮಾಡಿ, ಇಲ್ಲ ಬ್ಯಾಕ್ ಟು ಹೋಮ್ ಕ್ಲಿಕ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿ. ಓಕೆ ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಭಾಳಷ್ಟು ಡೌಟ್ ಇದೆ. ಏನಂದರೆ ಅಲ್ಲಿ ಕಂಟಿನ್ಯೂಸ್ ಹಾಕಬೇಕಾ, ಯಾವ ರೀತಿ ಸೆಲೆಕ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನಿಮ್ಮದು ಪ್ರಯಾರಿಟಿ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಇಂಜಿನಿಯರಿಂಗಾ ಅಗ್ರಿಕಲ್ಚರ್ ಯಾವುದಂತ, ಅಲ್ಲಿ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕಾಲೇಜ್ ಅಂದರೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರ್ಯಾಂಚು CS EC ಯಾವ ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಯಾವ ಕಾಲೇಜ್ ಇದೆಯಲ್ಲ ಆ ಕಾಲೇಜ್ ಪ್ರಕಾರ ಪ್ರಯಾರಿಟಿ ಕೊಡ್ತಾ ಹೋಗಿ 1 2 3 4 5 6. ಓಕೆ ಕೊಟ್ಟ ತಕ್ಷಣ ಒಂದು 10 to 15 ಕೊಡಿ, ಆಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. ಓಕೆ ಆಮೇಲೆ ಮಿಡಲ್ ಬರುತ್ತೆ, ಮಿಡಲ್ ಚೆಕ್ ಮಾಡ್ಕೊಳ್ಳಿ. ಅವೆಲ್ಲ ಪ್ರಯಾರಿಟಿ ಕೋಡ್ ವಿತ್ ಪ್ರಯಾರಿಟಿ ಇರುತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಅದನ್ನ ಅಪ್ಡೇಟ್ ಕೊಟ್ಟ ತಕ್ಷಣ ರೈಟ್ ಸೈಡಲ್ಲಿ ಅಪ್ಡೇಟ್ ಆಗುತ್ತೆ ನಿಮಗೆ. ಅದನ್ನು ನೀವು ಪ್ರಿಂಟ್ ತೊಗೊಳ್ಳಿ, ಇನ್ನೊಂದು ಸತಿ ಕಾಲೇಜ್ ವೆರಿಫೈ ಮಾಡಿಕೊಂಡು ಆಮೇಲೆ ಕರೆಕ್ಟಾಗಿ ಇಟ್ಕೊಳ್ಳಿ. ಇನ್ ಕೇಸ್ ಮತ್ತೆ ಏನಾರ ನಿಮ್ಗೆ ಚೇಂಜಸ್ ಮಾಡಿಸೋ ಅಂದರೆ ಇವಾಗಲೇ ಚೇಂಜ್ ಮಾಡಿ. ಒಂದು ಸತಿ ಮಾಡಿದ್ರೆ ಮತ್ತೊಂದು ಸತಿ ಮಾಡಬೇಕಂತ ಏನಿಲ್ಲ. ಯಾವಾಗ ಬೇಕಾದ್ರೆ ನೀವು ಅಪ್ ಟು ಅವ್ರಿಗೇನು ಟೈಮ್ ಕೊಟ್ಟಿರ್ತಾರಲ್ಲ ಅಲ್ಲಿ ತನಕ ನೀವು ಯಾವಾಗ ಬೇಕಾದ್ರೆ ಚೇಂಜಸ್ ಮಾಡ್ತಾ ಇರ್ಬೋದು. ನಿಮ್ಗೆ ಯಾವಾಗ ಬೇಕಲ್ಲ ಚೇಂಜ್ ಮಾಡ್ತಾ ಇರಿ. ಓಕೆ ಅದು PDF ಡೌನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಕರೆಕ್ಟಾಗಿ ಕಾಲೇಜ್ ಕೋಡ್ ಎಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡಿ ಅಂತ. ಇನ್ ಕೇಸ್ ಚೇಂಜಸ್ ಮಾಡಿದ್ರೆ ಮತ್ತೆ ಚೇಂಜಸ್ ಮಾಡಿ, ಅಪ್ ಟು ಎಂಡು ನೀವು ಯಾವಾಗ ಬೇಕಾದಾಗೆ. ಓಕೆ ನನ್ನ ಪ್ರಕಾರ ಏನಂದರೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಕಾಲೇಜ್ನ ಆ್ಯಡ್ ಮಾಡ್ತಾ ಹೋಗಿ, ಆರಾಮ್ಸೆ ಮಾಡಿ, ಟೆನ್ಷನ್ ತೊಗೋಬೇಡಿ. ಟೈಮ್ ಕೊಡ್ತಾರೆ, ಇವಾಗೇನು ಗಡಬಡಿ ಏನಿಲ್ಲ. ನೀವು ಬೇಗ ಮಾಡಬೇಕಂತಿಲ್ಲ, ಟೈಮ್ ಕೊಡ್ತಾರೆ ನಿಮಗೆ. ಅಪ್ ಟು ಮೋಸ್ಟ್ ಪ್ರಾಬಬಲ್ ಇವರು ಈ ಮಂತ್ ಎಂಡ್ ತನಕ ಹೋಗ್ತಾರೆ. ನೀವು 4 to 5 days ಕೊಡ್ತಾರೆ ಟೈಮು. ಓಕೆ ಸೊ ಯಾಕಂದರೆ ಅವ್ರು ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ತನಕ ವೇಟ್ ಮಾಡಲೇಬೇಕಾಗುತ್ತೆ. ಜಸ್ಟ್ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಓಕೆ ಇವರಿಗೆ ಟೈಮ್ ಏನು ಗೊತ್ತಿಲ್ಲ, ಡೈರೆಕ್ಟ್ ಬಿಟ್ಬಿಟ್ಟವ್ರೆ. ಇವಾಗ ಶೆಡ್ಯೂಲ್ ಬಿಡ್ತಾರೆ, ವೇಟ್ ಮಾಡಿ. ಬಿಟ್ಟ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಇವಾಗ ಬಿ ಕೂಲು, ಏನೋ ಡೌಟ್ ಇದೆ ಕಮೆಂಟ್ ಮಾಡ್ತೀನಿ, ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.